Okay. So good morning, students. Good morning to all. So in the last class, last class we have started with a new module called as a check. Yes, no. Check ಅನ್ನೋ ಒಂದು new module na new concept na ನಾವು start ಮಾಡಿದ್ವಿ. Yes, no. So in the check we have completed the topics. Topics ಯಾವ complete ಮಾಡಿದ್ವಿ ಅಂತಂದ್ರೆ like a definition of check definition ರೀ and the parties of the check. Check naga yaryar bartari. What are the parties will come in the check and the classification? Yes or no? The first type I have discussed, that is an order check. Yes or no? So like in the next type or the next classification is an barrier check. Okay. So order check hengitri, you can see that red mark naga idan agette nodri, highlight agette nodri, red mark na highlight agirtad nodri, adana cancel madre the check will become an order check. Yes or no? So or barrier and any red mark al highlight agette nodri, I think so everyone can see this one. Is everyone it is visible to everyone? Please raise the hand that if that red mark is visible to all. Now ಅದೇನ್ red mark ಅಲ್ಲಿ or barrier ಅಂತ ಹೇಳಿ highlight ಮಾಡ್ಯಾರ ನೋಡ್ರಿ, ಅದನ್ನ cancel ಮಾಡಿದ್ರೆ if they cancel that all barrier then the check will become an order check. ಅದನ್ನ just order ಅದನ್ನ cancel ಮಾಡಿ order ಅಂತ ಬರ್ಬಿಟ್ರೆ that will become an order check. Okay, so order check ಏನ್ ಹೇಳ್ತದ್ರಿ? This will orders to pay an amount to a specific or it orders, that check will orders to pay an amount to a payee. Yes or no? The check will orders to pay an amount to a payee. Yes or no? So order check ಅಲ್ಲಿ ಏನ್ ಬೇಕಾಗ್ತದ್ರಿ? So banker will ask the identification of an payee. Yes or no? Identification ಕೇಳ್ತಾನೆ. ಈಗ ನಾನು ಹೋಗಿ check ನ ಹೋಗಿ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡ್ದಂದ್ರೆ if I present the order check in the bank, so banker ಏನ್ ಕೇಳ್ತಾನ್ರಿ, he'll ask my identification, like it may be like a Aadhaar card or it may be the PAN card, in order to make sure that check ಯಾರು ಪ್ರೆಸೆಂಟ್ ಮಾಡತ್ತಾರ ನೋಡ್ರಿ ಆ ಪೇಯಿನೇ ಅದನ ಇಲ್ಲ, the person who is presenting the check in the bank ನಾಗ ಯಾರು ಚೆಕ್ ಪ್ರೆಸೆಂಟ್ ಮಾಡತ್ತಿದಾರ ನೋಡ್ರಿ ಅವರೇ ಅದಾರ ಇಲ್ಲ ಅಂತ ಕನ್ಫರ್ಮೇಶನ್ ಸಂಬಂಧ ಬ್ಯಾಂಕರ್ ಏನ್ ಮಾಡ್ತಾನೆ ಅಂತಂದ್ರೆ he will ask the identification for the order check. ಆರ್ಡರ್ ಚೆಕ್ ನ ಹೋಗಿ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡಿದ ತಕ್ಷಣ ಬ್ಯಾಂಕರ್ ಏನ್ ಕೇಳ್ತಾನಂತಂದ್ರೆ ಸಮ್ ಐಡೆಂಟಿಫಿಕೇಶನ್ ಪ್ರೂಫ್ ಕೇಳ್ತಾನ್ರಿ, ನೀನೇ ಕರೆಕ್ಟ್ ಆಗಿ ಅವನೇ ಅದಾನ ಇಲ್ಲ, ದ ಪರ್ಸನ್ ಹೂ ಇಸ್ ಪ್ರೆಸೆಂಟಿಂಗ್ ದ ಚೆಕ್, ಯಾರ್ ಚೆಕ್ ಬಂದ್ ಬ್ಯಾಂಕ್ ನ ಪ್ರೆಸೆಂಟ್ ಮಾಡತ್ತಿದಾರ ನೋಡ್ರಿ ಅವರೇ ಅದಾರ ಇಲ್ಲ ಅಂತ ಕನ್ಫರ್ಮೇಶನ್ ಸಂಬಂಧ ಬ್ಯಾಂಕರ್ ಏನ್ ಕೇಳ್ತಾನ್ರಿ ಐಡೆಂಟಿಫಿಕೇಶನ್ ಕೇಳ್ತಾನೆ ಇನ್ ಕೇಸ್ ಆಫ್ ಅನ್ ಆರ್ಡರ್ ಚೆಕ್ ನಾಗ ಐಡೆಂಟಿಫಿಕೇಶನ್ ನ ಕೇಳ್ತಾನ್ರಿ. ಓಕೆ, ಆರ್ಡರ್ ಚೆಕ್ ಹೆಂಗ ಆಗ್ತದ್ರೆ ಆರ್ ಬೇರಿಯರ್ ನ ಕ್ಯಾನ್ಸಲ್ ಮಾಡಿ ಮ್ಯಾಲ್ ಆರ್ಡರ್ ಅಂತ ಬರ್ಬಿಟ್ರೆ ದಟ್ ವಿಲ್ ಚೆಕ್ ವಿಲ್ ಬಿಕಮ್ ಅನ್ ಆರ್ಡರ್ ಚೆಕ್. ಸೊ ಬೇರಿಯರ್ ಚೆಕ್ ಏನಾಗುತ್ತೆ ಅಂತಂದ್ರೆ, ಸೊ ಬೇರಿಯರ್ ಅಂತ ಚೆಕ್ ನಾಗ ಇದ್ದೇ ಇರ್ತದ್ರಿ. ಸೊ ಎವ್ರಿ ಚೆಕ್ ಇಟ್ ವಿಲ್ ಹ್ಯಾವ್ ಅನ್ ಆರ್ ಬೇರಿಯರ್ ಅಂತ ಹೇಳಿ ಇದ್ದೇ ಇರ್ತದೆ. ಈ ಬೇರಿಯರ್ ಚೆಕ್ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ if anyone like this amount of the check is paid to the holder, ಯಾರ್ ಚೆಕ್ ನ ಹೋಲ್ಡ್ ಮಾಡಿರ್ತಾರ ನೋಡ್ರಿ, ಯಾರಂತ ಚೆಕ್ ಇರ್ತದ ನೋಡ್ರಿ ಅವ್ರಿಗೆ ಅಮೌಂಟ್ ನ ಪೇ ಮಾಡ್ಬಿಡ್ತಾರ್ರಿ. ಸೊ ಆರ್ ಬೇರಿಯರ್ ಚೆಕ್ ಏನ್ ಇದನ್ನಂತಂದ್ರೆ ದ ಪರ್ಸನ್ ಹೂ ಪ್ರೆಸೆಂಟ್ ಹಿಸ್ ಚೆಕ್ ಇನ್ ಟು ದಿ ಬ್ಯಾಂಕ್, ಯಾರು ಹೋಗಿ ಚೆಕ್ ನ ಪ್ರೆಸೆಂಟ್ ಮಾಡ್ತಾರ ನೋಡ್ರಿ ಅವ್ರಿಗೆ ರೊಕ್ಕ ಕೊಟ್ಬಿಡ್ತಾರೆ. ಯೂಶುವಲಿ ಆರ್ಡರ್ ಚೆಕ್ ಮತ್ತೆ ಬೇರಿಯರ್ ಚೆಕ್ ಏನಾಗುತ್ತೆ ಅಂತಂದ್ರೆ ದೇ ವಿಲ್ ವಿಡ್ರಾ ದಿ ಅಮೌಂಟ್ ಇನ್ ದಿ ಕೌಂಟರ್ ಇಟ್ ಸೆಲ್ಫ್, ಕೌಂಟರ್ನಾಗೆ ಅಮೌಂಟ್ ನ ವಿಡ್ರಾ ಮಾಡ್ಕೊಂತಾರೆ. ದೇ ವಿಲ್ ಲೈಕ್ ದಟ್ ಚೆಕ್ ವಿಲ್ ನಾಟ್ ಕ್ರೆಡಿಟ್, ದಟ್ ಚೆಕ್ ಅಮೌಂಟ್ ವಿಲ್ ನಾಟ್ ಕ್ರೆಡಿಟ್ ಟು ದಿ ಕಸ್ಟಮರ್ಸ್ ಅಕೌಂಟ್ ನ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುದಿಲ್ರಿ, ಅದು ಏನಾಗ್ತದ ಹೋಗಿ ಕ್ಯಾಶ್ ಕೌಂಟರ್ನಾಗೆ ಚೆಕ್ ನ ಪ್ರೆಸೆಂಟ್ ಮಾಡಿದ ತಕ್ಷಣ ಲೈಕ್ ದ ಕ್ಯಾಶರ್ ವಿಲ್ ಗಿವ್ ದಿ ಕ್ಯಾಶ್ ಟು ಅ ಪರ್ಸನ್. ಸೊ ಆರ್ ಬೇರಿಯರ್ ಚೆಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ದ ಪರ್ಸನ್ ಹೂ ಪ್ರೆಸೆಂಟ್ಸ್ ದಿ ಚೆಕ್ ಇನ್ ಟು ದಿ ಬ್ಯಾಂಕ್, ಯಾರು ಹೋಗಿ ಚೆಕ್ ನ ಪ್ರೆಸೆಂಟ್ ಮಾಡ್ತಾರ ನೋಡ್ರಿ ಬ್ಯಾಂಕ್ ಅಲ್ಲಿ ಅವ್ರಿಗೆ ರೊಕ್ಕ ಕೊಟ್ಬಿಡ್ತಾರ್ರಿ. ಇಫ್ ದೋ ಐ ಆಮ್ ನಾಟ್ ಅ ಪೇ ಆಫ್ ದಟ್ ಚೆಕ್, ನಾ ಅದ್ರದ್ದು ಹೋಲ್ಡರೇ ಅಲ್ರಿ, ಸಮ್ವನ್ ಹ್ಯಾವ್ ಲಾಸ್ಟ್ ದಟ್ ಚೆಕ್, ಯಾರೋ ಚೆಕ್ ನ ಕಳ್ಕೊಂಡಿರ್ತಾರ್ರಿ. ಓಕೆ, ಚೆಕ್ ನ ಕಳ್ಕೊಂಡಿರ್ತಾರ, ನನ್ಗೆ ಆ ಚೆಕ್ ಸಿಕ್ಕಿರ್ತದ್ರಿ, ಅವ್ರ ಬೇರೆ ಚೆಕ್ ಸಿಕ್ಕಿರ್ತದ, ಹೋಗಿ ನಾನ್ ಆ ಚೆಕ್ ನ ಪ್ರೆಸೆಂಟ್ ಮಾಡಿದ್ರು ನನಗೆ ಕ್ಯಾಶ್ ಸಿಗ್ತದೆ. ಯಾಕಂತಂದ್ರೆ ಅವ್ರ ಬೇರಿಯರ್ ಚೆಕ್ ಅಲ್ಲಿ ಯೂಶುವಲಿ ಪೇಯಿ ಹೆಸರು ಇರುದಿಲ್ರಿ. Okay, pay ಹೆಸರು ಇರುದಿಲ್ಲ, ಬಟ್ now it is become a mandatory that we have to write the payee name. Okay, so even the banker will not ask the any identification for the barrier check. Barrier check ಗೆ ಏನೋ ಐಡೆಂಟಿಫಿಕೇಶನ್ ಕೇಳ್ದಿಲ್ರಿ, as like ಏನೋ ಆರ್ಡರ್ ಚೆಕ್ ನಾಗ ಬ್ಯಾಂಕರು ಐಡೆಂಟಿಫಿಕೇಶನ್ ಕೇಳ್ತಿದ್ರಿ, ನಿಮ್ದು ಆಧಾರ್ ಕಾರ್ಡ್ ಕೊಡ್ರಿ, ನಿಮ್ದು ಪ್ಯಾನ್ ಕಾರ್ಡ್ ಕೊಡ್ರಿ ಅಂತ. ಬೇರಿಯರ್ ಚೆಕ್ ಅಲ್ಲ, ಅದೇನು ಕೇಳುದೇ ಇಲ್ರಿ.
ಬೇರೆಯವ್ರ ಚೆಕ್ ಅಲ್ಲಿ ದ ಬ್ಯಾಂಕರ್ ವಿಲ್ ನಾಟ್ ಆಸ್ಕ್ ಎನಿ ಕೈಂಡ್ ಆಫ್ ಅನ್ ಐಡೆಂಟಿಫಿಕೇಶನ್ ಆಫ್ ಅನ್ ಪೇಯ್ದು ಏನು ಐಡೆಂಟಿಫಿಕೇಶನ್ ಕೇಳೋದಿಲ್ರಿ ಮತ್ತು ಲೈಕ್ ಸಮ್ಟೈಮ್ಸ್ ಪೇಯಿ ಹೆಸರು ಇರುದಿಲ್ರಿ ಬಟ್ ಈಗ ಸ್ವಲ್ಪ ಮ್ಯಾಂಡೇಟ್ರಿ ಮಾಡ್ಯಾರ್ರಿ ದೇರ್ ಶುಡ್ ಬಿ ಅನ್ನ ಪೇಯಿ ನೇಮ್ ಇನ್ ದಿ ಬೇರೆಯವ್ರ ಚೆಕ್ನಾಗ. ಈಗ ಈಗ ಐಡೆಂಟಿಫಿಕೇಶನ್ ಕೇಳೋದಿಲ್ಲ ಅಂತಂದ್ರೆ ಇದ್ರಲ್ಲಿ ಏನದ ರೀ ನಾನು ಏನು ಇದನ್ನ ಸ್ಲೈಡ್ ತೋರ್ಸತ್ತಿದ್ದೀನಿ ನೋಡ್ರಿ ಶ್ರೀನಿವಾಸ್ ಅಂತ ಹೆಸರು ಅದ ರೀ. ಸೊ ಈಗ ನಾನೇ ಯಾರೋ ಒಂದು ಬೇರೆದವ್ರು ಹೋಗಿ ಡೋ ವಾಂಟ್ ಟು ಟೇಕ್ ದಿ ದಟ್ ಚೆಕ್ ಅದ್ರಲ್ಲಿ ಇರೋದು ಬೇಡ. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಹೆಸರು ಮೇಲೆನೆ ಚೆಕ್ ಬಂದದ, ಈಗ ನಾನು ಚೆಕ್ ಕಳ್ಕೊಂಡಿದ್ದೀನಿ. ಈಗ ಸಮ್ ಅದರ್ ಪರ್ಸನ್ ಆರ್ ಸಮ್ ಅದರ್ ಗರ್ಲ್ ಇಫ್ ವೆಂಟ್ ಅಂಡ್ ಸಬ್ಮಿಟ್ ದಟ್ ಚೆಕ್ ವಿಚ್ ಹ್ಯಾವ್ ಲಾಸ್ಟ್, ನಾನೇ ಬೋರಮ್ಮ ಅಂತ ಹೇಳಿ ಆ ಚೆಕ್ ಅಲ್ಲಿರೋ ರೊಕ್ಕನ ವಿಡ್ರಾ ಮಾಡ್ಕೋಬೋದ್ರಿ. ಎಸ್ ಅನ್ನು ಬಿಕಾಸ್ ಆ ಬ್ಯಾಂಕರ್ ಏನು ಐಡೆಂಟಿಫಿಕೇಶನ್ ಕೇಳುದಿಲ್ರಿ. ಎಸ್ ಅನ್ನು. ಸೊ ಈ ಬೇರೆಯವ್ರ ಚೆಕ್ ಏನಾಗುತ್ತೆ ಅಂತಂದ್ರೆ ದ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದಟ್ ಚೆಕ್, ಯಾರ್ ಚೆಕ್ ನ ಹೋಗಿ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ನೋಡ್ರಿ ಅವ್ರಿಗೆ ರೊಕ್ಕನ ಕೊಟ್ಬಿಡ್ತಾರ್ರಿ. ಅಂಡ್ ಇವನ್ ದಿ ಬ್ಯಾಂಕರ್ ವಿಲ್ ನಾಟ್ ಆಸ್ಕ್ ಎನಿ ಕೈಂಡ್ ಆಫ್ ಎಂಡೋರ್ಸ್ಮೆಂಟ್ ಆನ್ ದಿ ಚೆಕ್. ಅಂದ್ರೆ ಯೂಶುವಲಿ ಆರ್ಡರ್ ಚೆಕ್ ಅಲ್ಲಿ ಏನಾಗ್ತಿದ್ರಿ ಬ್ಯಾಕ್ ಆಫ್ ದಿ ಚೆಕ್ ಬ್ಯಾಂಕರ್ ಸಿಗ್ನೇಚರ್ ಕೇಳ್ತಿದ್ರ, ಪುಟ್ ಯುವರ್ ಸಿಗ್ನೇಚರ್ ಆನ್ ದಿ ಬ್ಯಾಕ್ ಆಫ್ ದಿ ಚೆಕ್. ಸೊ ಬೇರೆಯವ್ರ ಚೆಕ್ ಅಲ್ಲಿ ಆತರ ಏನು ಕೇಳುದೇ ಇಲ್ರಿ ಬ್ಯಾಂಕರ್ ವಿಲ್ ನಾಟ್ ಆಸ್ಕ್ ಎನಿ ಕೈಂಡ್ ಆಫ್ ಎಂಡೋರ್ಸ್ಮೆಂಟ್ ಆಫ್ ಅನ್ ಪೇಯಿ or the banker will not ask any kind of an identification. Sometimes a pay ಹೆಸರು ಇರುವುದಿಲ್ರಿ. ದ ಪೇಯ್ದು ಏನ್ ಇದನ್ನ ಬ್ಲಾಕ್ ಇರ್ತದ ನೋಡ್ರಿ ಅದಕ್ಕೆ ಖಾಲಿನೇ ಇರ್ತದ್ರಿ. ಸೊ ಬೇರೆಯವ್ರ ಚೆಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದಿ ಚೆಕ್, ದ ಪರ್ಸನ್ ಹೂ ಪ್ರೆಸೆಂಟ್ ದಿ ಚೆಕ್ ಇನ್ ಟು ದಿ ಬ್ಯಾಂಕ್, ದಟ್ ಪರ್ಸನ್ ವಿಲ್ ಗೆಟ್ ಅನ್ನ ಕ್ಯಾಶ್. ಇಟ್ ಮೇ ಬಿ ಎನಿ ಪರ್ಸನ್. ನಾನೇ ಅಂತ ಹೋಗಿ ಹೇಳ್ಕೊಂಡ್ಬಿಟ್ರೆ ಸಾಕು, ಬ್ಯಾಂಕರ್ ಏನ್ ಮಾಡ್ತಾನ್ರಿ ರೊಕ್ಕ ಕೊಟ್ಬಿಡ್ತಾನ್ರಿ. ಓಕೆ, ಸೊ ಬೇರೆಯವ್ರ ಚೆಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದಿ ಚೆಕ್, ದ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದಿ ಚೆಕ್, he will get an amount because in barrier check the banker will not ask any kind of identification. In barrier check the banker will not ask any kind of identification and the banker will not ask the payee to do the signature on the back side of the check. front nag ellu signature madudilri, blank back side blank ittad nodri alli signature madak ಹೇಳ್ತಿರ್ತಾರೆ. So barrier check, the person who is holding the check, the person who is a possessor of the check, he will get the amount because like a banker will not ask any kind of identification. Banker ಯಾವುದೇ ರೀತಿಯಾದಂತ ಐಡೆಂಟಿಫಿಕೇಶನ್ ಕೇಳೋದಿಲ್ಲ, sometimes check ನ ಪೇ ಹೆಸರು ಇರುವುದಿಲ್ಲ, and sometimes ಅಲ್ಲ ಬ್ಯಾಂಕರು ನಿಮ್ದು ಬ್ಯಾಕ್ ಸೈಡ್ ಸಿಗ್ನೇಚರ್ ಮಾಡ್ರಿ ಅಂತಾನು ಕೇಳೋದಿಲ್ಲ. ಸೊ ಬೇರೆಯವ್ರ ಚೆಕ್ ಇಟ್ ಇಸ್ ಅನ್ನ ಕೈಂಡ್ ಆಫ್ ಅನ್ನ ರಿಸ್ಕಿ ಚೆಕ್. ಬಿಕಾಸ್ ನಾನು ಲಾಸ್ ಮಾಡ್ಕೊಂಡ್ಬಿಟ್ಟೆ, ಚೆಕ್ ನ ಲಾಸ್ ಮಾಡ್ಕೊಂಡ್ಬಿಟ್ಟೆ ಅಂತಂದ್ರೆ ಎಸ್ ಅನ್ನು ಯಾರಿಗೆ ಸಿಗ್ತದೋ ಅವ್ರು ಹೋಗಿ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೋ ರೊಕ್ಕ ವಿಡ್ರಾ ಮಾಡ್ಕೊಂತಾರ. ಸೊ ಬೇರೆಯವ್ರ ಚೆಕ್ ಇಟ್ ಇಸ್ ಅ ಕೈಂಡ್ ಆಫ್ ಅನ್ನ ರಿಸ್ಕಿ. ಓಕೆ, ಯೂಶುವಲಿ ಅದ್ರ ಸಂಬಂಧ ಬ್ಯಾಂಕ್ನೆಲ್ಲ ಚೆಕ್ನೆಲ್ಲ ಕ್ರಾಸ್ ಮಾಡಿ ಎಲ್ಲರೂ ರಿಸೀವ್ ಮಾಡ್ತಾರೆ. ದ ಪರ್ಸನ್ ಲೈಕ್ ಫೇಸ್ ಆಫ್ ಕ್ರಾಸ್ ಮಾಡಿ ಅಕೌಂಟ್ ಪೇಯಿ ಅಂತ ಬರ್ಬಿಟ್ರೆ ಅಂದ್ರೆ ಕ್ರಾಸ್ ಮಾಡಿ, ಸೊ ಅಕೌಂಟ್ ಪೇಯಿ ಅಂತ ಬರ್ಬಿಟ್ರೆ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆನೆ ಕ್ರೆಡಿಟ್ ಆಗ್ತದೆ. ನಿನ್ಗ ಆ ಚೆಕ್ ಸಿಗ್ಲಿ ನಾ ಕಳ್ಕೊಲಿ ನಾ ಏನು ರಿಸ್ಕೇ ಇಲ್ರಿ, ನಾನ್ ಚೆಕ್ ಕಳ್ಕೊಂಡ್ರೂ ನನ್ಗೂ ರಿಸ್ಕ್ ಇಲ್ಲ, ಯಾರಿಗೆ ಆ ಚೆಕ್ ಯಾರಿಗೆ ಸಿಗ್ತದೋ ಅವ್ರಿಗೂ ಏನು ಫಾಯ್ದಾ ಇಲ್ಲ. ಬಿಕಾಸ್ ಅದು ಹೆಂಗಿದ್ರೆ ನಾನು ಡೈರೆಕ್ಟ್ ನನ್ನ ಅಕೌಂಟ್ಗೆನೆ ಹೋಗಿ ಕ್ರೆಡಿಟ್ ಆಗೋದಿರ್ತದ್ರಿ. ಸೊ ಏನಾದ್ರು ಲೈಕ್ ಸಿಕ್ಕವ್ರಿಗೆ ಅದು ಇಟ್ ವಿಲ್ ಬಿಕಮ್ ಅನ್ನ ವೇಸ್ಟ್ ಪೇಪರ್, ಏನು ಯೂಸೇ ಇರುದಿಲ್ಲ. ಅದೇ ನಾನ್ ಕಳ್ಕೊಂಡೆ ಅಂತಂದ್ರೂ ಲೈಕ್ ಸಮ್ ಪ್ರೊಸೆಸ್ ಇರ್ತದೆ, ಹೋಗಿ ಬೇಕಂದ್ರೆ ಮತ್ತೆ ನಾನು ಇದನ್ನು ಮಾಡ್ಬೋದ್ರಿ. ಓಕೆ, ಸೊ ಬಟ್ ಬೇರಿಯರ್ ಚೆಕ್ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಅನ್ ರಿಸ್ಕಿ. ಇಫ್ ದ ಹೋಲ್ಡರ್ ಲಾಸ್ ದಟ್ ಚೆಕ್, ದ ಪರ್ಸನ್ ಹೂ ರಿಸೀವ್ ದ ಚೆಕ್, ಇಫ್ ಹಿ ಲಾಸ್ ಆಯ್ತು ಅಂತಂದ್ರೆ ಹಿ ವಿಲ್ ಬಿ ಇನ್ ಅ ರಿಸ್ಕಿ. ಇಫ್ ದ ಪರ್ಸನ್ ಹೂ ಗೆಟ್ಸ್ ದಟ್ ಚೆಕ್, ಯಾರಿಗೆ ಚೆಕ್ ಸಿಗ್ತಾರೆ ನೋಡ್ರಿ ಅವ್ರು ಹೋಗಿ ಬ್ಯಾಂಕ್ನಾಗ ಹೋಗಿ ಚೆಕ್ ನ ಪ್ರೆಸೆಂಟ್ ಮಾಡಿ ರೊಕ್ಕನ ವಿಡ್ರಾ ಮಾಡ್ಕೋಬಹುದು. ಸೊ ಆರ್ಡರ್ ಚೆಕ್ ಅಂಡ್ ದಿ ಬೇರಿಯರ್ ಚೆಕ್. ಆರ್ಡರ್ ಚೆಕ್ ಅಲ್ಲಿ ಏನಾಗ್ತದ್ರಿ, ಸೊ ಬ್ಯಾಂಕರ್ ಇಟ್ ವಿಲ್ ಆರ್ಡರ್ಸ್ ಟು ಪೇ ಅ ಸಮ್ ಆಫ್ ಅಮೌಂಟ್ ಟು ಅ ಪೇಯಿ. ಸೊ ಆರ್ಡರ್ ಚೆಕ್ ಅಲ್ಲಿ ಏನಾಗುತ್ತೆ ದಟ್ ಚೆಕ್ ವಿಲ್ ಆರ್ಡರ್ಸ್ ಟು ಪೇ ಅ ಸಮ್ ಆಫ್ ಅ ಸರ್ಟನ್ ಅಮೌಂಟ್ ಆಫ್ ಮನಿ ಟು ಅ ಪೇ ಆರ್ಡರ್ ಮಾಡ್ತದ್ರಿ. ಅಂಡ್ ಆರ್ಡರ್ ಚೆಕ್ ಅಲ್ಲಿ ಬ್ಯಾಂಕರ್ ಏನ್ ಕೇಳ್ತಾನಂತಂದ್ರೆ ಐಡೆಂಟಿಫಿಕೇಶನ್ಸ್ ಕೇಳ್ತಾನು, ಬ್ಯಾಂಕರ್ದು ಆಮೇಲೆ ಕಸ್ಟಮರ್ದು ಸಿಗ್ನೇಚರ್ ಕೇಳ್ತಾನ್ರಿ ಆನ್ ದಿ ಬ್ಯಾಕ್ ಸೈಡ್ ಆಫ್ ದಿ ಚೆಕ್. ಓಕೆ, ಸೊ ಅಂಡ್ ಬಟ್ ಇನ್ ಬೇರೆಯವ್ರ ಚೆಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರ ಚೆಕ್ ಅಲ್ಲಿ ಪೇ ಹೆಸರು ಇರೋದಿಲ್ಲ. ಅಂಡ್ ಯಾರ ಚೆಕ್ ನ ಯಾರ್ ಎಂತ ಚೆಕ್ ಇರ್ತಾರ ನೋಡ್ರಿ, ದ ಪೊಸೆಸರ್ ಆಫ್ ದಿ ಚೆಕ್, ಯಾರು ಹೋಗಿ ಚೆಕ್ ನ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರ ನೋಡ್ರಿ ಅವ್ರಿಗೆ ರೊಕ್ಕ ಸಿಗ್ತದ್ರಿ. ಸೊ ಅಂಡ್
ಬ್ಯಾಂಕರ್ ಬಂದ್ಬಿಟ್ಟು ಇದ್ರಲ್ಲಿ ಏನು ಐಡೆಂಟಿಫಿಕೇಶನ್ ಕೇಳೋದಿಲ್ಲ, ಏನು ಎಂಡೋರ್ಸ್ಮೆಂಟ್ನು ಇರೋದಿಲ್ರಿ. ಐ ಹೋಪ್ ಎವ್ರಿ ಒನ್ ಇಸ್ ಕ್ಲಿಯರ್ ವಿತ್ ಇನ್ ಅ ಬೇರಿಯರ್ ಚೆಕ್ ಅಂಡ್ ದಿ ಆರ್ಡರ್ ಚೆಕ್. ಕ್ಲಿಯರ್ ಆಯ್ತ್ರಿ? ಪ್ಲೀಸ್ ರೈಸ್ ದಿ ಹ್ಯಾಂಡ್ ಇಫ್ ಇಟ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಆರ್ಡರ್ ಬೇರಿಯರ್ ಚೆಕ್ ಮತ್ತೆ ಬೇರಿಯರ್ ಚೆಕ್, ಆರ್ಡರ್ ಚೆಕ್ ಅಂತೂ ಲಾಸ್ಟ್ ಕ್ಲಾಸ್ನಾಗ ಆಗೈತೆ. ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಚೆಕ್ ಅಂಡ್ ದಿ ಬೇರಿಯರ್ ಚೆಕ್. ಏನ್ ಡಿಫ್ರೆನ್ಸ್ ಅದ ಆರ್ಡರ್ ಚೆಕ್ ಮತ್ತೆ ಬೇರಿಯರ್ ಚೆಕ್? ಎನಿವನ್ ಕ್ಯಾನ್ ಟೆಲ್? Like anyone can like what is the difference? Okay, so barrier check means the person who is holding the check, the person who posts, the person who presents the check into the bank. ಯಾರು ಹೋಗಿ ಚೆಕ್ ನ ಬ್ಯಾಂಕ್ ನ ಪ್ರೆಸೆಂಟ್ ಮಾಡ್ತಾರೋ ಅವ್ರಿಗೆ ರೊಕ್ಕ ಕೊಟ್ಬಿಡ್ತಾರೆ. ಇಟ್ ಮೇ ಬಿ ಆ ಪರ್ಸನ್ ಒರಿಜಿನಲ್ ಅವನೇ ಇರ್ಲಿ ಬಿಡ್ಲಿ, ದ ಪರ್ಸನ್ ಹೂ ಇಸ್ ಪ್ರೆಸೆಂಟಿಂಗ್ ದಟ್ ಚೆಕ್ ಅವನೇ ಆಗಿದ್ರೂ ಅವ್ನಿಗೆ ಕೊಡ್ತಾರೆ, ಅವ್ನ ಆಗಿಲ್ಲ ಅಂದ್ರೂ ಅವ್ನಿಗೆ ಕೊಡ್ತಾರ್ರಿ. ಯಾಕಂದ್ರೆ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವ್ರಿಗೆ ಆ ರೊಕ್ಕ ಸಿಗ್ತದ್ರಿ. ದ ಪರ್ಸನ್ ಹೂ ಪ್ರೆಸೆಂಟ್ಸ್ ದಿ ಚೆಕ್ ಇನ್ ಟು ದಿ ಬ್ಯಾಂಕ್, ಯಾರು ಹೋಗಿ ಚೆಕ್ ನ ಬ್ಯಾಂಕ್ ನ ಪ್ರೆಸೆಂಟ್ ಮಾಡ್ತಾರೋ ಆಫ್ ದಿ ಪೊಸಿಷನರ್ ಆಫ್ ದಿ ಚೆಕ್, ಯಾರು ಚೆಕ್ ಹೋಲ್ಡರ್ ಇರ್ತಾರ ನೋಡ್ರಿ ಅವ್ರಿಗೇನೆ ರೊಕ್ಕ ಕೊಟ್ಬಿಡ್ತಾರು. ಅಂಡ್ ದ ಬ್ಯಾಂಕರ್ ವಿಲ್ ನಾಟ್ ಆಸ್ಕ್ ಎನಿ ಕೈಂಡ್ ಆಫ್ ಅನ್ ಐಡೆಂಟಿಫಿಕೇಶನ್ ಕೇಳುದಿಲ್ರಿ. ಮತ್ತೆ ದ ಬ್ಯಾಂಕರ್ ವಿಲ್ ನಾಟ್ ಆಸ್ಕ್ ದಿ ಪೀಪಲ್ ಟು ಡೂ the signature on the back side of the check, and sometimes the account pay hesre irudilri. So this is a barrier check. So the next concept what we are going to discuss is that essentials of check. Okay, so the next concept you are having is that essentials of check. So what are the essentials of the check? The first point, so the first point, it is a written instrument. The check, it is a written instrument. So usually we have to write a check. Yes or no? Check, it is a written instrument. We have to fill the check. Yes or no? First ನಾನು ಅದು ಫಾರ್ಮ್ಯಾಟ್ ತೋರಿಸುವಾಗೆ ಹೇಳಿದ್ದಾರೆ ನಾವು. So we have to fill certain items. Yes or no? Certain ಇದನ್ನ ಬ್ಲಾಕ್ಸ್ ನ ಫಿಲ್ ಮಾಡ್ಬೇಕು ಅಂತ ಹೇಳಿ. The first one was payee name. Yes or no? First we have to write payee name, date, yes or no, and the amount ಎರಡು ಒಂದು ವರ್ಡ್ಸ್ ನಾಗ ಒಂದು ಫಿಗರ್ಸ್ ನಾಗ, and the signature, yes or no, signature of the drawer, yes or no, account number of the drawer, yes or no, date, payee name. These are the written. We have to write. Yes or no, we have to write on the, we have to fill in the check. Yes or no, ಚೆಕ್ ನಾಗ ನಾವ್ ಏನೇನ್ ಫಿಲ್ ಮಾಡ್ತಿದೀವ್ರಿ, ನಾನು ಇದನ್ನ ಕೇಳಿದಾಗ ಇದನ್ನ ಫಾರ್ಮ್ಯಾಟ್ ತೋರಿಸಿದಾಗ ನಾನು I have showed the format of the check. Check the format ತೋರಿಸಿದ್ದಾರೆ. ಸೊ ಅದ್ರಲ್ಲಿ ನಾವ್ ಏನೇನ್ ಫಿಲ್ ಮಾಡಿದೀವ್ರಿ, ಡೇಟ್ ಫಿಲ್ ಮಾಡಿದಿತ್ರಿ, ಪೇ ಹೆಸರು ಬರ್ದಿದ್ದಿತ್ರಿ, ಎಸ್ ಅನ್ನು ಅಮೌಂಟ್ 2 ಕಾಲಮ್ ನ ಬರೀದಿತ್ರಿ, ಒಂದು ವರ್ಡ್ಸ್ ನ ಬರಿಬೇಕಾಗಿತ್ತು, ಒಂದು ಫಿಗರ್ಸ್ ನ ಬರಿಬೇಕಾಗಿತ್ತು, ಅಂಡ್ ಅಕೌಂಟ್ ನಂಬರ್ ಫಿಲ್ ಮಾಡೋದಿತ್ರಿ, ಆಮೇಲೆ ಡ್ರಾಯರ್ ಸಿಗ್ನೇಚರ್ ಬೇಕಾಗಿತ್ರಿ. ಎಸ್ ಅನ್ನು. ಸೊ ದೀಸ್ ಆರ್ ದಿ ಥಿಂಗ್ಸ್ ಶುಡ್ ಬಿ ರಿಟರ್ನ್ ಇನ್ ದಿ ಚೆಕ್. ಇದೆಲ್ಲ ಚೆಕ್ ನ ಬರಿಬೇಕ್ರಿ. ಅದ್ ಯಾವ್ದಾದ್ರು ಒಂದು ಬ್ಲಾಕ್ ನ ನಾವು ಬಿಟ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೈಕ್ ಡೇಟ್ ಬರೆಯೋದ್ ಬಿಟ್ಟೆ, ಇಲ್ಲ ಅಮೌಂಟ್ ಬರೆಯೋದ್ ಅಮೌಂಟ್ ಬರ್ದಿರ್ಲಿಲ್ಲ, ಸೊ ದಟ್ ಚೆಕ್ ವಿಲ್ ಬಿಕಮ್ ಅನ್ ಇನ್ಕಂಪ್ಲೀಟ್ ಆಫ್ ದಿ ಚೆಕ್. ಯಾಕಂದ್ರೆ ಚೆಕ್ ನಾಗ ಇವೆಲ್ಲ ಫಿಲ್ ಇರ್ಬೇಕ್ರಿ. ಅವ್ ಏನೂ ಇಲ್ಲ ಅಂತಂದ್ರೆ ಚೆಕ್ ವಿಲ್ ಬಿಕಮ್ ಅನ್ ಇನ್ಕಂಪ್ಲೀಟ್. ಅಂಡ್ when the person or the payee presents the check into the bank, ಚೆಕ್ ನ ಹೋಗಿ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡಿದ ತಕ್ಷಣ ಅದೇನಾಗ್ಬಿಡ್ತದ್ರಿ, the banker will dishonor of that check. Yes or no? So check, it is a written instrument. We have to fill the check. ಚೆಕ್ ನ ಫಿಲ್ ಮಾಡ್ಬೇಕ್ರಿ with a payee name or a date, amount, yes or no, words ಮತ್ತೆ ಫಿಗರ್ಸ್ ನಾಗ ಅಕೌಂಟ್ ನಂಬರ್ and a drawer of the check. ಯಾವ್ದಾದ್ರು ಒಂದು ನೀವು ಫಿಲ್ ಮಾಡೋದಕ್ಕೆ like a ಬಿಟ್ರಿ ಮರ್ತೋದ್ರಿ ಅಂತಂದ್ರೂ that check will become an incomplete and that check will not be honored by the banker. ಆ ಚೆಕ್ ನ ಹಾನರೇ ಮಾಡೋದಿಲ್ರಿ. ಎಲ್ಲ ಚೆಕ್ ನ ಫಿಲ್ ಮಾಡ್ಬೇಕ್ರಿ. ಏನೇನ್ ಫಿಲ್ ಮಾಡೋದಿರ್ತದ ಅವನ್ನೆಲ್ಲ ಚಂದಂಗಿ ಬರ್ಬೇಕ್ರಿ. ಫಾರ್ ಎಕ್ಸಾಂಪಲ್ ಅಕೌಂಟ್ ಪೇ ಹೆಸರು ಬರಿಬೇಕು, ಡೇಟ್ ಬರಿಬೇಕು, ಅಮೌಂಟ್ ಕಾಲಮ್ 2 ಇರ್ತಾವ, 2ನ ಫಿಲ್ ಮಾಡ್ಬೇಕ್ರಿ. ಒಂದ್ ಬರ್ದು ಒಂದ್ ಬಿಟ್ರಂದ್ರೆ ಸೊ ಬ್ಯಾಂಕರ್ ವಿಲ್ ಲೈಕ್ ಇದೇನ್ ಮಾಡ್ತಾನೆ, ಇನ್ಕಂಪ್ಲೀಟ್ ಚೆಕ್ ಅಂತ ಹೇಳಿ ಡಿಸ್ಆನರ್ ಮಾಡ್ತಾನೆ. ಈಗ ಅಕೌಂಟ್ ನಂಬರ್ ಬರ್ದಿರ್ಲಿಲ್ಲ, ಇಲ್ಲ ಅಂತಂದ್ರೆ ಡ್ರಾಯರ್ ಸಿಗ್ನೇಚರ್ ಇಲ್ಲ ಅಂತಂದ್ರೆ ಬ್ಯಾಂಕರ್ ಅದ್ ಚೆಕ್ ನಾನೇ ಫೋರ್ಜರಿ ಚೆಕ್ ಅಂತಾನೆ ಹೇಳಿ ಕನ್ಸಿಡರ್ ಮಾಡ್ಬಿಡ್ತಾನ್ರಿ. ಸೊ ದಟ್ ಇಸ್ ದ ರೀಸನ್ ಇಟ್ ಇಸ್ a written instrument. So check, it is a written instrument and that should be written in the pen itself. ಚೆಕ್ ನ ಯಾವಾಗ್ಲೂ ಬರೆಯುವಾಗ ಪೆನ್ನೇ ಯೂಸ್ ಮಾಡ್ಬೇಕು. ಯು ಆರ್ ನಾಟ್ ಸಪೋಸ್ ಟು ಯೂಸ್ ದಿ ಪೆನ್ಸಿಲ್ ನ ಯೂಸ್ ಮಾಡಂಗೆ ಇಲ್ರಿ. ಅಂಡ್ ದಿ ಹ್ಯಾಂಡ್ ರೈಟಿಂಗ್ ಆಲ್ಸೋ ಶುಡ್ ಬಿ ಸೇಮ್.
ಎಸ್ ಅನ್ನು ಹ್ಯಾಂಡ್ ರೈಟಿಂಗು ಒಂದೇ ಇರ್ಬೇಕ್ರಿ, ಪೆನ್ನು ಒಂದೇ ಯೂಸ್ ಮಾಡಿರ್ಬೇಕ್ರಿ. ಒಂದೆರಡು ಕಾಲಮ್ ಒಂದ್ ಪೆನ್ನಲ್ಲಿ ಬರ್ದು ಇನ್ನೊಂದ್ 2-3 ಕಾಲಮ್ ಬೇರೆ ಪೆನ್ನಲ್ಲಿ ಬರ್ದ್ರೆ ಇಟ್ ಇಸ್ ನಾಟ್ ಅನ್ ದಿಸ್ ಒನ್. ಎಸ್ ಅನ್ನು ಸೊ ಅದು ಕರೆಕ್ಟು ಅಲ್ರಿ. ಸೊ ಚೆಕ್ ಆಲ್ವೇಸ್ ಶುಡ್ ಬಿ ರಿಟರ್ನ್ ಇನ್ ಪೆನ್ ಓನ್ಲಿ. ಪೆನ್ನಾಗೆ ಬರ್ದಿರ್ಬೇಕು. ಯು ಆರ್ ನಾಟ್ ಸಪೋಸ್ ಟು ಯೂಸ್ ದಿ ಪೆನ್ಸಿಲ್ ಫಾರ್ ಫಿಲ್ಲಿಂಗ್ ದಿ ಚೆಕ್. ಪೆನ್ಸಿಲ್ ಆಗಿ ಬರೆಯಂಗಿಲ್ಲ, ಬಿಕಾಸ್ ಯು ಕ್ಯಾನ್ ಎರೇಸ್ ಮಾಡ್ಬೋದ್ರಿ. ಆಮೇಲೆ ಅಮೌಂಟ್ ನಾಗ ಬರ್ದಿದ್ ಕಾಲಮ್ ಲೈಕ್ ಯು ಕ್ಯಾನ್ ಮೇಕ್ ಇದನ್ನು ಮಾಡ್ಬೋದ್ರಿ, ಚೇಂಜ್ ಮಾಡ್ಬೋದ್ರಿ. ಬರೀ 5,000 ಇತ್ತು, ಯು ಕ್ಯಾನ್ ಪೆನ್ಸಿಲ್ ಅಲ್ಲಿ ಬರ್ದಿತ್ತಂದ್ರೆ ಇನ್ನೊಂದು 0 ಆಡ್ ಮಾಡ್ಕೊಬೋದ್ರಿ. ಎಸ್ ಅನ್ನು ಯು ಕ್ಯಾನ್ ಡೂ ದಟ್ ಒನ್. ಈಗ ಇಲ್ಲಿ ಪೆನ್ಸಿಲ್ 5,000 ಅಂತ ಫಿಗರ್ನ್ಯಾಗು ಬರ್ದು ವರ್ಡ್ಸ್ನ್ಯಾಗು 5,000 ಅಂತ ಪೆನ್ಸಿಲ್ನಾಗ ಬರ್ದಿರ್ತೀರಿ ಅನ್ಕೋ, ಅದನ್ನ ಆರಾಮ್ಸೆ ಎರೇಸ್ ಮಾಡಿ ಯು ಕ್ಯಾನ್ ರೈಟ್ 50,000 ಓನ್ಲಿ. ಇಲ್ಲ 5 lakh ಬೇಕಂದ್ರೆ ಆಡ್ ಮಾಡ್ಕೊಬೋದು. ಎಸ್ ಅನ್ನು ಯು ಕ್ಯಾನ್ ಮೇಕ್ ಅನ್ ಎರೇಸ್ ಆಫ್ ದಿ ಥಿಂಗ್ ವಾಟ್ ಯು ಆರ್ ರಿಟರ್ನ್ ಇನ್ ದಿ ಪೆನ್ಸಿಲ್ನ ಬರ್ದಿರ್ತಾ ನೀವು ಎರೇಸ್ ಮಾಡ್ಕೊಬೋದು. ಸೊ ಓನ್ಲಿ ದ ಆಲ್ವೇಸ್ ದ ಚೆಕ್ ಶುಡ್ ಬಿ ಫಿಲ್ಡ್ ಇನ್ ದಿ ಪೆನ್ ಇಟ್ ಸೆಲ್ಫ್. ಪೆನ್ನಾಗೆ ಬರ್ದಿರ್ಬೇಕು. And the second point is that it is an unconditional order. Unconditional order ಅಂತಂದ್ರೆ the drawer will fill the check with ಯಾವ್ದಾದ್ರು ಬರಿಬೇಕು, ಲೈಕ್ ಪೇಯಿ ನೇಮ್, ಅಕೌಂಟ್ ನಂಬರ್ and the date, amount, drawer signature ಎಲ್ಲ ಮಾಡ್ತಾನ್ರಿ. and he will not put any condition on the check. ಯಾವುದೇ ರೀತಿಯಾದಂತ ಕಂಡೀಷನ್ ಬರೆಯೋದಿಲ್ರಿ. the banker will not write any condition on the check to he will not write any condition. Unconditional order ಅಂತಂದ್ರೆ without a condition. Drawer will not write any condition on the check. ಚೆಕ್ ಮೇಲೆ ಏನೇ ಕಂಡೀಷನ್ ಬರೆಯೋದಿಲ್ರಿ. ಈ ಕಂಡೀಷನ್ ಫಿಲ್ ಮಾಡಿದ್ರೆ ಮಾತ್ರ ನೀ ಪೇಗೆ ರೊಕ್ಕ ಕೊಡುವಂತ ಬ್ಯಾಂಕರ್ಗೇನು ಡ್ರಾಯರ್ ಕಂಡೀಷನ್ ಹಾಕೋದಿಲ್ರಿ. ಯೂಶಲಿ drawer will not write any kind of condition on the check. ಚೆಕ್ ಮೇಲೆ ಯಾವುದೇ ರೀತಿಯಾದಂತ ಕಂಡೀಷನ್ ಅನ್ನು ಬರೆಯುವುದೇ ಇಲ್ಲ, ಮತ್ತೆ ಬ್ಯಾಂಕರ್ಗೂ ಹೇಳುದಿಲ್ಲ ಈ ಕಂಡೀಷನ್ ಫಿಲ್ ಮಾಡಿದ್ರೆ ಮಾತ್ರ ನಿನ್ ಪೇಗೆ ರೊಕ್ಕ ಕೊಡು ಅಂತ ಹೇಳಿ. ಅನ್ಕಂಡೀಷನಲ್ ಆರ್ಡರ್ ಅಂತ ಅಂದ್ರೆ ಹೆಂಗಂತಂದ್ರೆ, ಫಾರ್ ಎಕ್ಸಾಂಪಲ್ ಟೇಕ್ ಮೀ ಓನ್ಲಿ, ಐ ಆಮ್ ಬ್ಯಾಂಕಿಂಗ್ ಟೀಚರ್. ಎಸ್ ನೋ ಬ್ಯಾಂಕಿಂಗ್ ಸಬ್ಜೆಕ್ಟ್ ಟೀಚರ್ ಅದೇನ್ರಿ. ಸೊ ಲೈಕ್ ಐ ಹ್ಯಾವ್ ಗಾಟನ್ ಸ್ಯಾಲ್ರಿ ಸಿಕ್ತ್ರಿ ನನಗೆ. ಕಾಲೇಜ್ದವರು ಸ್ಯಾಲ್ರಿ ಕೊಟ್ರು. ಸೊ ಆ ಸ್ಯಾಲ್ರಿ ಚೆಕ್ನಾಗೆ ಕೊಟ್ಟಾರ. ಥ್ರೂ ಚೆಕ್ ಓನ್ಲಿ ದೇ ಹ್ಯಾವ್ ಪೇಡ್ ಮಿ ಅ ಸ್ಯಾಲ್ರಿ. ಸೊ ಸ್ಯಾಲ್ರಿ ಸಿಕ್ತ್ರಿ, ನಾವು ಹೋಗಿ ಬ್ಯಾಂಕ್ ಸ್ಯಾಲ್ರಿ ಇದ್ದಾಗ ಎಲ್ಲ ಬರ್ದಾರಿ. ನನ್ನ ಹೆಸರು ಬರ್ದಾರು, ಡೇಟ್ ಬರ್ದಾರು, ನನ್ನ ಸ್ಯಾಲ್ರಿ ಎಷ್ಟು ಬರ್ದಾರು, ಅಕೌಂಟ್ ನಂಬರ್ ಇತ್ರಿ, ಸರ್ದು ಸಿಗ್ನೇಚರ್ ಇತ್ತು, ಎಲ್ಲ ಇತ್ತು. ಸೊ ಆಮೇಲೆ ಅದ್ರ ಹಿಂದೆ ಒಂದು ಕಂಡೀಷನ್ ಹಾಕ್ಬಿಟ್ಟಾರಿ. ಹೆಂಗಿದ್ರು ಬ್ಯಾಂಕಿಂಗ್ ಮೇಡಮ್ ಅದಾರು. ಸೊ ಇವರು ಬಂದ್ಬಿಟ್ಟು ಟೈಪ್ಸ್ ಆಫ್ ಚೆಕ್ ಹೇಳಿದ್ರೆ ಮಾತ್ರ ನೀವು ಅವ್ರಿಗೆ ರೊಕ್ಕ ಕೊಡ್ರಿ ಅಂತ ಕಂಡೀಷನ್. ಸೊ ಕಂಡೀಷನ್ ಬರ್ದಾರ್ರಿ. ಸೊ ಹೋಗಿ ನಾ ಚೆಕ್ನ ಹೋಗಿ ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಬ್ಯಾಂಕರ್ ಬಂದ್ಬಿಟ್ಟು ನೀವು ಟೈಪ್ಸ್ ಆಫ್ ಚೆಕ್ ಹೇಳಿದ್ರೆ ಮಾತ್ರ ನಾವು ನಿಮ್ಗೆ ರೊಕ್ಕ ಕೊಡ್ತೀವ್ರಿ, ಇಲ್ಲ ಅಂತಂದ್ರೆ ರೊಕ್ಕ ಕೊಡೋದಿಲ್ಲ. ಸೊ ಆತರ ಏನಾದ್ರು ಇಟ್ ಇಸ್ ನಾಟ್ ಅನ್ ಕಂಡೀಷನ್. ಚೆಕ್ ಮೇಲೆ ಯಾವುದೇ ರೀತಿಯಾದಂತ ಕಂಡೀಷನ್ ಬರೆಯಂಗಿಲ್ರಿ. ಓಕೆ, ಸೊ ಇಟ್ ಇಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ಇಟ್ ವಿಲ್ ನಾಟ್ ಕಂಟೈನ್ ಎನಿ ಕೈಂಡ್ ಆಫ್ ಅನ್ ಕಂಡೀಷನ್. ಆ ರೀತಿಯಾದಂತ ಕಂಡೀಷನ್ ಹಾಕಕ್ಕೆ ಬರುದಿಲ್ರಿ, ಹಾಕುದು ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ನಾನು ಸಿಂಗರ್ಗೆ ಚೆಕ್ ಕೊಟ್ಟಿದ್ದೆ, ಅದು ಚೆಕ್ ಮೇಲೆ ಏನ್ ಬರ್ದಿದ್ದೆ, ಲೈಕ್ ಯು ಹ್ಯಾವ್ ನೀನ್ ಬರೀ ನಿನ್ ಸಾಂಗ್ ಹಾಡಿದ್ರೆ ಮಾತ್ರ ನಾನು ನಿನಗೆ ರೊಕ್ಕ ಕೊಡ್ತೀನಿ. ಸೊ ಬ್ಯಾಂಕರ್ಗೆ ಏನಾದ್ರು ಆತರ ಕಂಡೀಷನ್ ಹಾಕಿದ್ದೆ ಅಂದ್ರಿ, ಅವ್ರು ಬರೀ ಲೈಕ್ ಅವ್ನ್ ಏನಾದ್ರು ಸಾಂಗ್ ಹಾಡಿದ್ರೆ ಮಾತ್ರ ನೀ ರೊಕ್ಕ ಕೊಡು ಅಂತ ಏನಾದ್ರು ಕಂಡೀಷನ್ ಬರೆಯಕ್ ಆಗ್ತದ್ರಿ? ಇಲ್ಲ. So it is an unconditional order. We are not supposed to write any kind of conditions on the check. ಚೆಕ್ ಮೇಲೆ ಯಾವುದೇ ರೀತಿಯಾದಂತ ಕಂಡೀಷನ್ ಬರೆಯಂಗೆ ಇಲ್ರಿ. ಕಂಡೀಷನ್ ಬರೆಯಂಗೂ ಇಲ್ಲ, ಕಂಡೀಷನ್ ಬರಿಬಾರ್ದು. Okay, it is an unconditional order. It will contain only the thing what should be written on the check. Account number irbodu, account pay ಹೆಸರು ಇರ್ಬೋದು, ಪೇ ಹೆಸರು ಇರ್ಬೋದು, ಡೇಟ್ ಇರ್ಬೋದು, ಅಮೌಂಟ್ಸ್ ಇರ್ಬೋದು, ಡ್ರಾಯರ್ ಸಿಗ್ನೇಚರ್ ಇಷ್ಟೇ ಇರ್ತಾವ ಹೊರತು ಇಟ್ ವಿಲ್ ನಾಟ್ ಕಂಟೈನ್ ಎನಿ ಕೈಂಡ್ ಆಫ್ ಕಂಡೀಷನ್ ಆಫ್ ಅನ್ ಡ್ರಾಯರ್ ಯಾವುದೇ ರೀತಿಯಾದಂತ ಕಂಡೀಷನ್ ಅದ್ರಾಗ ಇರುವುದೇ ಇಲ್ರಿ. Okay, it is an unconditional order, and like on a specified banker only we have to present the check on the specified banker. ಈಗ ನಮ್ದು ಯಾವ ಬ್ಯಾಂಕ್ನಾಗ ಅಕೌಂಟ್ ಇರ್ತದ ನೋಡ್ರಿ, ಅದೇ ಬ್ಯಾಂಕ್ನಾಗೆ ಹೋಗಿ ನಾವು ಇದನ್ನ ಮಾಡ್ಬೇಕ್ರಿ, ಚೆಕ್ ನ ಹೋಗಿ ಪ್ರೆಸೆಂಟ್ ಮಾಡ್ಬೇಕು. ನಂದೀಗ ಫಾರ್ ಎಕ್ಸಾಂಪಲ್ ನಂದು ಕೆನರಾ ಬ್ಯಾಂಕ್ನಾಗ ಚೆಕ್ ಅದ ಅಂತಂದ್ರೆ ಐ ಹ್ಯಾವ್ ಟು ಪ್ರೆಸೆಂಟ್ ದಟ್ ಚೆಕ್ ಇನ್ ದಿ ಕೆನರಾ ಬ್ಯಾಂಕ್ ಓನ್ಲಿ. Okay, and the fourth one is payable in money only. ಚೆಕ್ ನಾಗ ಏನ್ ಅಮೌಂಟ್ ಚೆಕ್ ನ ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕರ್ ಏನ್ ಕೊಡ್ಬೇಕ್ರಿ? ರೊಕ್ಕನೇ ಕೊಡ್ಬೇಕು. ಅದು ಬಿಟ್ಟು he is not supposed to give me any kind of a goods or any kind of a shares
ಶೇರ್ಸ್ ಸರ್ಟಿಫಿಕೇಟು ಇಲ್ಲ ಡಿಬೆಂಚರ್ಸ್ ಸರ್ಟಿಫಿಕೇಟು ಅದೆಲ್ಲ ಏನು ಕೊಡಂಗಿಲ್ರಿ. ಈಗ ನಾನು ಹೋಗಿ ಬ್ಯಾಂಕ್ನಾಗ ಹೋಗಿ ಚೆಕ್ ಪ್ರೆಸೆಂಟ್ ಮಾಡತ್ತಿದ್ದೀನಿ ಅಂತಂದ್ರೆ ಇನ್ ರಿಟರ್ನ್ he has to pay me amount only. Yes or no? ನನಗೆ ರೊಕ್ಕನೇ ಕೊಡ್ಬೇಕು ಹೊರತು he is not supposed to give me like or like he is not supposed to give me any kind of a goods. ಏನೋ ಗೂಡ್ಸ್ ಕೊಡೋದಿರ್ಬೋದು. ಈಗ 5,000 ರೂಪಾಯಿ ಚೆಕ್ ಅದ ಅಂತಂದ್ರೆ 5,000 ರೂಪಾಯಿದು ಒಂದು ಲ್ಯಾಪ್ಟಾಪ್, 5,000 ಲ್ಯಾಪ್ಟಾಪ್ ಎಲ್ಲ 5,000 ರೂಪಾಯಿ ಬರ್ದಿಲ್ಲ, ಏನೋ ಒಂದು 5,000 ರೂಪಾಯಿದು ಓನ್ಲಿ ಜಸ್ಟ್ 5,000 ರೂಪಾಯಿದು ಒಂದು ಫೋನ್ ಕೊಟ್ಬಿಡೋದು. ಎಸ್ ಅಣ್ಣ, ಇಟ್ ಇಸ್ ನಾಟ್ ಲೈಕ್ ಆಲ್ವೇಸ್ ಚೆಕ್ನ ನಾವು ಹೋಗಿ ಬ್ಯಾಂಕ್ನ ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕರ್ ಏನ್ ಕೊಡ್ಬೇಕ್ರಿ, ರೊಕ್ಕನೇ ಕೊಡ್ಬೇಕು ಹೊರತು ಇಸ್ ನಾಟ್ ಸಪೋಸ್ ಟು ಗಿವ್ ಮಿ ಎನಿ ಕೈಂಡ್ ಆಫ್ ಅ ಗೂಡ್ಸ್ ಆರ್ ಎನಿ ಕೈಂಡ್ ಆಫ್ ಅ ಶೇರ್ ಸರ್ಟಿಫಿಕೇಟ್ ಇಲ್ಲ ಡಿಬೆಂಚರ್ ಬಾಂಡ್ ಏನು ಕೊಡಂಗಿಲ್ರಿ. ಈ ಹ್ಯಾಸ್ ಟು ಪೇ ಮಿ ಅಮೌಂಟ್ ಓನ್ಲಿ. ಓಕೆ, ಸೊ ಪೇಯಬಲ್ ಇನ್ ಮನಿ ಓನ್ಲಿ ಅಂಡ್ ದಿ ಪೇ ಟು ಬಿ ಸರ್ಟನ್ ಅಂದ್ರೆ ಪೇ ಹೆಸರು ಕರೆಕ್ಟ್ ಆಗಿ ಬರ್ದಿರ್ಬೇಕ್ರಿ ಚೆಕ್ ಮೇಲೆ. ಸೊ ಪೇ ಹೆಸರು ಇದನ್ನ ಕರೆಕ್ಟ್ ಆಗಿರ್ಲಿಲ್ಲ ಅಂತಂತಂದ್ರೆ obviously the check will become a dishonor. Check dishonor ಆಗ್ತದ್ರಿ. Always the name of the payee should be correctly written in the payee column. Payee column naga payee ಹೆಸರು ಕರೆಕ್ಟ್ ಆಗಿ ಬರ್ದಿರ್ಬೇಕ್ರಿ. Okay, so whatever the points we have discussed, it is a written instrument. Check, it is a written instrument that should be written in pen only. Pen nage check na ಬರ್ದಿರ್ಬೇಕು. So check, it is a written instrument and it is an unconditional order. So we are not supposed to write any kind of conditions on the check. ಈ ಕಂಡೀಷನ್ ಫಿಲ್ಫಿಲ್ ಮಾಡಿದ್ರೆ ಮಾತ್ರ ಪೇಯಿಗೆ ರೊಕ್ಕ ಕೊಡು, ಇಲ್ಲ ಅಂತಂದ್ರೆ ಕೊಡಬೇಡ. ಆ ಥರ ಏನಾದ್ರು ಕಂಡೀಷನ್ ಚೆಕ್ಸ್ ಮೇಲೆ ಹಾಕಕ್ಕಾಗ್ತದ್ರಿ? ಹಾಕೋದೇ ಇಲ್ಲ. ಯು ಹ್ಯಾವ್ ಹರ್ಡ್ ಎನಿ ಕೈಂಡ್ ಆಫ್ ದಟ್ ಕಂಡೀಷನ್ಸ್, ಹಿಂಗ್ ಕಂಡೀಷನ್ ಹಾಕಿ ಚೆಕ್ ಕೊಟ್ಟಿದ್ರು ಅಂತ ಏನಾದ್ರು ಕೇಳಿರೇನ್ರಿ? ಕೇಳೇ ಇರೋದಿಲ್ಲ. ಬಿಕಾಸ್ ಇಟ್ ಇಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ವಿ ಆರ್ ನಾಟ್ ಸಪೋಸ್ ಟು ರೈಟ್ ಎನಿ ಕೈಂಡ್ ಆಫ್ ಕಂಡೀಷನ್ಸ್ ಆನ್ ದಿ ಚೆಕ್. ಚೆಕ್ನಾಗ ಯಾವುದೇ ರೀತಿಯಾದಂತ ಕಂಡೀಷನ್ ಬರ್ದು ಈ ಕಂಡೀಷನ್ ಫಿಲ್ಫಿಲ್ ಮಾಡಿದ್ರೆ ಮಾತ್ರ ನೀ ರೊಕ್ಕ ಕೊಡು ಅಂತ ಹೇಳಕ್ಕೆ ಬರೋದಿಲ್ಲ. ಆನ್ ಅ ಸ್ಪೆಸಿಫೈಡ್ ಬ್ಯಾಂಕರ್ ಓನ್ಲಿ, ಲೈಕ್ ವಿ ಹ್ಯಾವ್ ಟು ಪ್ರೆಸೆಂಟ್ ದಟ್ ಚೆಕ್ ಇನ್ ಸ್ಪೆಸಿಫೈಡ್ ಬ್ಯಾಂಕರ್ ಓನ್ಲಿ. ಎಸ್ ಅನ್ನು ನಮ್ದು ಯಾವ ಬ್ಯಾಂಕ್ನಾಗ ಅಕೌಂಟ್ ಇರ್ತದ ಅದೇ ಬ್ಯಾಂಕ್ನಾಗೆ ಕೊಡ್ಬೇಕ್ರಿ. ಅಂಡ್ ದಿ ಪೇಯಬಲ್ ಇನ್ ಮನಿ ಓನ್ಲಿ. ಚೆಕ್ ನಾನು ಹೋಗಿ ಚೆಕ್ನ ಬ್ಯಾಂಕ್ನ ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕರ್ ಏನ್ ಕೊಡ್ತಾನ್ರಿ? ನನಗೆ ರೊಕ್ಕನೇ ಕೊಡ್ತಾನ, ಅದು ಹೊರತು ಹಿ ಇಸ್ ನಾಟ್ ಸಪೋಸ್ ಟು ಗಿವ್ ಮಿ ಇನ್ ರಿಟರ್ನ್, ಹಿ ಇಸ್ ನಾಟ್ ಸಪೋಸ್ ಟು ಗಿವ್ ಮಿ ಎನಿ ಗೂಡ್ಸ್ ಆರ್ ಎನಿ ಶೇರ್ಸ್ ಆರ್ ಎನಿ ಡಿಬೆಂಚರ್ ಅಂಡ್ ಪೇ ಟು ಬಿ ಅ ಸರ್ಟನ್. ಸೊ ಪೇ ಹೆಸರನ್ನ ಪೇ ಕಾಲಮ್ ಅಲ್ಲಿ ಕಾಲಮ್ ಇರ್ತದಲ್ರಿ, ಪೇ ಕಾಲಮ್ ಅಲ್ಲಿ ಕರೆಕ್ಟ್ ಆಗಿ ಬರ್ದಿರ್ಬೇಕ್ರಿ ವಿತ್ ಅನ್ನ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅಂಡ್ ದಿ ನೇಮ್ ಶುಡ್ ಬಿ ರಿಟರ್ನ್ ಕರೆಕ್ಟ್ಲಿ. ಅದು ಅವ್ರಿಗೆ ತಿಳಿಬೇಕು. ಬಿಕಾಸ್ ದೇ ವಿಲ್ ಆಸ್ಕ್ ದಿ ಐಡೆಂಟಿಫಿಕೇಶನ್. ನಂದು ಆಧಾರ್ ಕಾರ್ಡ್ನಾಗೆ ಒಂದು ಹೆಸರಿತ್ತು, ಇಲ್ಲ ಪ್ಯಾನ್ ಕಾರ್ಡ್ನಾಗೆ ಒಂದು ಹೆಸರಿದ್ದು, ಪೇ ಕಾಲಮ್ ಅಲ್ಲಿ ಒಂದು ಹೆಸರಿತ್ತು ಅಂದ್ರೆ ಲೈಕ್ ಇಟ್ ವಿಲ್ ಬಿಕಮ್ ಅ ಕನ್ಫ್ಯೂಸ್ ಅಂಡ್ ದ ಬ್ಯಾಂಕರ್ ವಿಲ್ ಗೆಟ್ ಅ ಡೌಟ್. ಇದೇನಪ್ಪ ಇದು ಪೇ ಕಾಲಮ್ ಹಿಂಗದ. ಸೊ ಬ್ಯಾಂಕರ್ ವಿಲ್ ಗೆಟ್ ಅ ಡೌಟ್ and the banker will dishonor if the pay name is not correct. So the remaining points I will discuss in the next class because of the less time and our meeting may get